ರಾಜಮ್ಮ, ಏ ರಾಜಮ್ಮ. ಗಂಗಕಯ್ಯ, ಯಾವಾಗ ಬಂದೆ? ಬಾ ಒಳಕ್ಕೆ. ಯಾಕೆ ಹೊರಗೆ ನಿಂತ್ಕೊಂಡೆ ರಾಜಮ್ಮ ರಾಜಮ್ಮ ಅಂತೀಯ? ಬಾ ಒಳಕ್ಕೆ. ಇಲ್ಲ ರಾಜಮ್ಮ, ಹೋಗ್ಬೇಕು. ನಾವು ಇನ್ನೇನು ಆಷಾಢ ಗೀಷಾಢ ಅಂತ ಏನು ನಮ್ಮ ಮನೆಗೆ ನಾವು ಬರೋಕ್ಕೇನಿಲ್ಲ. ನಾವು ಯಾವುದಾದ್ರೂ ಇನ್ನು ಬೇರೆ ಮನೆಗೆ ಹೋಗ್ಬೇಕಂದ್ರೆ ಆಷಾಢ ಅಂತ ಹೇಳಿ ಕೇಳ್ಬೋದಂತೆ. ನಮ್ಮ ಮನೆಗೆ ನಾವು ಬರೋಕ್ಕೇನು ಆಗಲ್ವಂತೆ. ಅದಕ್ಕೆ ನಾವು ಇನ್ನೇನು ಇವು ಬಂದ್ಬಿಡೋಣ ಅಂತ ಇದ್ದೀವಿ. ಇನ್ನೊಂದು ವಾರ ಕಣಪ್ಪ. ಬಂದ್ಬಿಡ್ತೀವಿ. ಮನೆ ಖಾಲಿ ಮಾಡಿಬಿಟ್ರಿ ಅಷ್ಟೊತ್ತಿಗೆ ಎಲ್ಲಾದರೂ ಖಾಲಿ ಮಾಡ್ಕೊಂಡು ಹೋಗ್ರಿ, ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ನಾವು ಬರಬೇಕು ಅದಕ್ಕಾಗಿನ. ನಾನು ಹೇಳಿದ್ದೆ, ನೀನು ಯಾವಾಗಾದರೂ ಬಿಡ್ತೀನಿ ಅಂತ ಹೇಳಿದೆ ನೀನು. ಮನೆ ನಾನು ಬಾಡಿಗೆ ಕೊಡಬೇಕಾದ್ರೆ ನಾನೇನು ಹೇಳಿದ್ದೆ ಹೇಳು? ನಮಗೆ ಬೇಕಂದ ನಾನು ಬಿಡ್ಬೇಕಮ್ಮ ಅಂತ ನಾನು ಹೇಳಿದ್ದೆ. ನೀನು ಅದಕ್ಕೆ ಏನಂದಿದ್ದೆ? ಸರಿ ಆಯ್ತಕ್ಕ ಬಿಡ್ತೀನಿ, ನೀವು ಯಾವಾಗ ಇವತ್ತು ಬಿಡು ಅಂತಂದ್ರೆ ನಾನು ಇವತ್ತೇ ಬಿಡ್ತೀನಿ, ನಾನು ಹಂಗಿದ್ದೀನಿ ಅಂತೇಳಿ ಹೇಳಿದ್ದೆ. ಅದಕ್ಕೇ ನಾವು ಬೇಗ ಬರಬೇಕು ಅಂತ ಇದ್ದೀವಿ. ಈ ವಾರ ಬಂದುಬಿಡ್ತೀವಿ. ಸರಿ ಆಯ್ತಕ್ಕ, ಅವತ್ತು ಕೊಟ್ಟಿದೀಯಾ, ನಾವಿವತ್ತು ಬಿಡಲ್ಲ ಅಂತ ಅಂಬಕ್ಕಾಗುತ್ತೆ ನಿಮ್ಮ ಮನೇನ? ಬಿಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸರಿ ಆಯ್ತು ಹೇಳಕ್ಕ, ಮನೆ ನೋಡ್ಕೊಂಡು ಬಿಡ್ತೀವಿ ಹೇಳು. ಯಾಕೆ ಬಂದಿದ್ದೆ? ಬಾ, ಟೀ ಏನೋ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಮ್ಮ ಗಿರ್ಜರ್ ಮನೆಯಾಗೆ ಕುಡ್ದೆ, ಟೀಗಿ ಎಲ್ಲ ಏನು ಬೇಡ, ನಾನು ಹೋಗ್ತೀನಿ. ಅದೇ ಹೇಳೋಗೋಣ ಅಂತಲೇ ಬಂದೆ. ಸುಮ್ಮನೆ ಯಾಕೆ ಅಂತೇಳಿ ಹೇಳಿ ಹೋಗೋಣ, ಸುಮ್ಮನೆ ಫೋನ್ನಾಗ ಹೇಳಿರೋದೆಲ್ಲ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ಹೇಳೋಗೋಣ ಅಂತೇಳಿ ಬಂದೆ. ಸರಿ ಆಯ್ತು ಹೇಳಕ್ಕೆ, ಇಷ್ಟು ಹೇಳಿದೆಯಲ್ಲ, ಆಮೇಲೆ ನಾನು ನೋಡ್ಕೊಂತೀನಿ ಹೇಳಿ ಮುಂದೆ. ಸರಿ ಆಯ್ತಮ್ಮ, ಆಯ್ತು, ಇಷ್ಟ ಹೇಳಿದ್ರೆ ಸಾಕು ನನಗೆ. ಇವಳಿಗೇನು ಬಂದೈತೆ ಗೊತ್ತು. ಅಲ್ಲಿ ಹೋಗ್ತೀನಿ ಅಂತ ಹೋದಾಳು, ಈಗ ಬತ್ತೀನಿ ಅಂತ ಹೇಳಿ ನಾನು ವಾರಕ್ಕೆ ಬತ್ತೀನಿ ಅಂತ ಬಂದವಳು. ಹೆಣ್ಮಕ್ಳು ಕೊಟ್ಟು ಬೆಂಕಿ ಇಕ್ಕ. ಅವಾಗ ಮಾತ್ರ ನನಗೇನೆ ನಾವು ಇನ್ನೂ ಯಾವಾಗ ಬತ್ತೀವೋ ಗೊತ್ತಿಲ್ಲ ಬೆಂಗಳೂರಿಂದ ಅಂತ ಬೊಗಳಾಳು. ನಾವು ಯಾವಾಗ ಬತ್ತೀವೋ ಅವು ಬಿಡ್ಮಂತಿ ಅಂತ ಅಂದಳು. ಇವಾಗ ಅಲ್ಲಿ ಹಿಂಗೆ ಹೇಳ್ತಾಳೆ. ನಾನು ಇನ್ನೇನು ಮಾತಾಡೋಣ ಅಂತೇಳಿ ಸುಮ್ಮನಾದಿ. ನಾನು ಅವತ್ತು ಈಗಳಪ್ಪ ಒಂದೆರಡು ದಿನ ನಮಗೆ ಟೈಮ್ ಕೊಡ್ಬೇಕು ಅಂತ ಹೇಳ್ಬೇಕಾಯ್ತು. ನೀನು ಯಾವತ್ತನ ಬಿಡುವನ್ನು ಬಿಡ್ತೀವಿ ಅಂತ ನಾನು ಸದ್ಯಕ್ಕೆ ಬರೋಲ್ಲ ಇವು ಅಂತೇಳಿ ಇವಾಗ ಎಲ್ಲಿಗೆ ಹೋಗೋಣ ಹೋಗತ್ತ. ಈ ನನ್ನ ಮಗುಗೆ ಹೇಳ್ಬೇಕು, ನನ್ನ ಮಗುಗೆ ನಿಟ್ಟಿಲ್ಲ ಏನಿಲ್ಲ, ಏನು ಮಾಡೋಣ ಮಗಾಯ್ತು ನನಗಂತೂ ಹೋಗತ್ತ. ದುಡಿಯೋಕ್ಕೆ ಹೋಗಲ್ಲ ಏನಿಲ್ಲ. ಬಾರೋ ಮನ್ಯಾಳ ಬಾರೋ. ಎಲ್ಲ ನಾವು ಊರ ಕೇಳ್ಕೊಂಬಾರೋ. ಒಳಗೇನೆ ಹೆಣ್ಗುಡಿ ಇದ್ದಂಗೆ ಇರ್ತೀಯಲ್ಲ, ಒಳಗೆ ಯಾವಾಗಲೂ ಬಾಣ್ತೇರ್ ಬಸ್ರೇರ್ ಇದ್ದಂಗೆ ಇರ್ತಾನೆ. ಬಾರೋ. ಒಳಗೇ ಇರ್ತಾನೆ ಹಂಗೇನು. ಹೋಗಿ ಎಲ್ಲ ನಾ ಕೇಳ್ಕೊಂಬರೋಣ, ಯಾರನ್ನ ಎಲ್ಲೇ ಇದೆ ಮನೆ, ಇವಾಗ ಬಿಡ್ರಿ ಅಂತ ಅಯ್ಯಮ್ಮ ಬಂದವಳೆ. ಬಾರೋ. ಏನು ತಲೆಗಿಲ್ ಕೆಟ್ಟಾಯ್ತದ? ಯಾಕೆ ಹಂಗೆ ಅರ್ಸಾಡ್ತಿರ್ತೀಯ ಮನ್ಯಾಗೆ? ಹೋಗತ್ತಷ್ಟೇ. ಅಯ್ಯಮ್ಮ ಬಂದಿದ್ಲು ಕಣೋ ಗಂಗಮ್ಮ. ಮನೆ ಬಿಡ್ರಿ, ಇನ್ನೇನು ನಾವು ಬರ್ತೀವಿ, ಈ ವಾರದಾಗೆ ಬರ್ತೀವಿ, ನೀವು ನಾಳೆ ಖಾಲಿ ಮಾಡಿದ್ರೆ ನಾಳೆಗೆ ಬರ್ತೀವಿ, ನನಗೆ ಮನೆ ಬಿಡಬೇಕು ಅಂತ ಹೇಳೇಳೆ ಅಯ್ಯಮ್ಮ. ಅದಕ್ಕೇನೆಲ್ಲ ನಾವು ಹೋಗಿ ಮನೆ ನೋಡ್ಕೊಂಬರೋಗಿ ಹೋಗು. ನಮ್ದೇನು ಹಣೆ ಬರೋ, ನೀವು ನೋಸು ಒತ್ಕೊಂಡು ಎಲ್ಲಿಗೆ ಹೋಗ? ನಾನು ಊರು ತುಂಬ ಹುಡುಕ್ತೆ ಎಲ್ಲ ಬರೀ ಸಣ್ಣವೇನೆ. ಎಲ್ಲಿಗೆ ಹೋಗ ನೀವು? ಓಸು ಸಾಮಾನು ತಗೊಂಡು ನಾನು ಬಡ್ಕೊಂಡೆ ಪೆನ್ಗಳ್ಸೋಗ ತರಬೇಡ ಕಣೋ ಮನ್ಯಾಳ ಅಂತ. ಎಲ್ಲ ಬರೀ ನಮ್ಮನ್ನು ಹಾಳು ಮಾಡಿ ಬೆಂಕಿ ಇಕ್ತ. ಥೂ ಹೋಗು. ಸೈಟ್ ಮಾರ್ತೀನಿ ಅಂತ ಮಾರಿ ಕುಕ್ಕರ್ಸ್ಕೊಂಡು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ತ ನಮ್ಮನ್ನು. ಥೂ ಹೋಗು. ನೀನೇ ತಾನೇ ಹೇಳಿದ್ದು ಮಾರು ಅಂತೇಳಿ. ನೀನು ನನ್ನ ಹಾಳು ಮಾಡಿರೋದು ನಾನಲ್ಲ. ನೀನು ಅವ್ರು ಇವ್ರಿಗೂ ಮೆಚ್ಚಕ್ಕೋಸ್ಕರ ನೀನು ಹಾಳು ಮಾಡಿರೋದು ನನ್ನ. ನಾನು ಯಾರನ್ನೂ ಹಾಳು ಮಾಡಿಲ್ಲ, ನೀನೇ ಹೇಳಿರೋದು ನನಗೆ. ಸೈಟ್ ಮಾರು, ಅದನ್ನ ಮಾರು, ಇದನ್ನು ಮಾರು ಅಂತೇಳಿ ನೀನೇ ಹೇಳಿರೋದು, ನಾನು ಯಾರಿಗೂ ಹೇಳಿಲ್ಲ. ನನ್ನ ಸುದ್ದಿಗೆ ನಾನು ಬಂದ್ರೆ ನೀನೇನಿಲ್ಲ, ನನ್ನ ಮೇಲೆ ಹಾಕ್ಬೇಡ ನೀನು. ನೋಡು, ದುಡಿಯಕ್ಕೆ ಹೋಗಲ್ಲ, ಕಡಿಯಕ್ಕೆ ಹೋಗಲ್ಲ. ನನ್ನ ಮಗನೇ ನೀನು ದುಡ್ಕೊಂಬತ್ತೇನೋ, ನಾನು ಬಡ್ಕೊಂಬ್ಲಿಲ್ವೇನೋ. ಇವನ್ನೆಲ್ಲ ತರಬೇಡ ಕಣೋ ಅಂತ ಸೈಟ್ ಏನೋ ಮಾಡಿದ್ ನಿಜ. ನಾನು ಇವನ್ನೆಲ್ಲ ತರಬೇಡ ಅಂತ ಬಡ್ಕೊಂಬ್ಲಿಲ್ವೇ? ಬೇಡ ಕಣೋ ಇವೆಲ್ಲನ ಬೇಡ. ಸೋಫಾ ಸೆಟ್ಟು ಇವೆಲ್ಲ ಏನು ಬೇಕೋ, ಫ್ರಿಡ್ಜು ಇಂಥವೆಲ್ಲ ನಮ್ಗೇನು ಬೇಡ ಅಂತ ಹೇಳಿದೆ. ಯಾತಕ್ಕ ಮನೆಗೆ ಓಟು ತಂದು ಕುಕ್ಕೊಂಡ, ಕೈಯ ಬಾಯಾಗ ₹1 ದುಡ್ಡಿಲ್ಲ. ಇವಾಗ ಎಲ್ಲಿಗೆ ಹೋಗೋಣ, ಎಲ್ಲಿಗೆ ಬರೋಣ? ಅಯ್ಯೋ 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 ಅಯ್ಯೋ, ಬಡ್ಕೊಂಡ್ರು ಕೇಳಲಿಲ್ಲ. ಮೈಯಾಳ ನಮ್ಮನ್ನ ಹಾಳು ಮಾಡಿ ಬೆಂಕಿ ಇಕ್ತ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ರಜ್ಮಾ, ಯಾಕೆ ಇಟ್ಟು ನಂಗೆ ಹೋಯ್ತಾ ಈಗ ಹಿಡ್ಕೊಂಡು ಎಲ್ಲ ನೋಡೆ ಮಾತಾಡೋದ? ಹೋಗಿ ಸುಮ್ಮನೆ ಮನೆಯಾಗಿರ್ತಾನೆ ಕಣೆ, ಕೆಲ್ಸಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ. ಬಿಡು. ಆ ಸೈಟ್ ಮಾರ್ದಾಗಿದ್ದ ಏನು ನಂಗೆ ಇವನು ದೊಡ್ಡ ಏನೋ ಶ್ರೀಮಂತ ಕೋಟ್ಗಟ್ಲೆ ಒಟ್ಕೊಳ್ಳೋ ನಮ್ಮ ಮಗ ಇದಾನಲ್ಲಿ. ಇವನೊಂದು 4 ಕಾಸು ಇದ್ರೆ ಹಿಡಿಯೋಕ್ಕಾಗಲ್ಲ. ನಾವು ಯಾವಾಗ ಇವನ್ ಕೈಗೆ ದುಡ್ಡೆಲ್ಲ ಕೊಟ್ಟು ಅದಕ್ಕೆ ಇವಾಗೆಲ್ಲ ನಾವು ಹೋಗಿ ಮನೆ ಪನೆ ನೋಡಪ್ಪ. ಅವಳು ಆಳೆ ಬಂದಿದ್ಲು ಗಂಗಮ್ಮ, ಬಿಡ್ರಿ ಅಂತಾಳೆ. ಅದಕ್ಕೇನೆ ಬಿಡೋಣ, ಹೋಗಿ ನೋಡ್ಕೊಂಬಾರು ಅಂದರೆ ನೀನೇ ನನ್ಗೆ ಹೇಳಿದ್ದು, ನೀನೇ ನನ್ನ ಹಾಳು ಮಾಡಿದ್ದು ಅಂತ ಮಾತಾಡ್ತಾನೆ. ನೋಡಿ ಇಂಥವೇ ಮಾತಾಡೋದು ತಮ್ಮ. ಹಂಗೇನು ಎಷ್ಟು ಹೊಟ್ಟೆ ಉರಿಸ್ತಾನೆ ಇವನೊಂದು ಸುಸ ಹೇಳ್ದಂಗೆ ಕೇಳಲ್ಲ. ಎಲ್ಲ ಮುಂದೆ ಕಾಪಿ ಕೊಡಬೇಕು. ಹಂಗೆ ದೊಡ್ಡ ಇದಾಗ್ಯವ್ ನೀವು. ಅಯ್ಯೋ ಅಯ್ಯೋ ಅಯ್ಯೋ, ನೋಡಬೇಕು. ನನ್ನ ಸಮಕ್ಕೆ ಯಾರು ಇಲ್ಲ ಮಂಗ ಇದ್ದಾನೆ. ಬಿಡ್ರತ್ತ, ಇವಾಗ ನೀವು ಗುದ್ದಾಡಿರಿ. ಇವಾಗ ಅವನೆದ್ರಿಗೆ ಎಷ್ಟು ಸದ್ರ ಆಗ್ತೀರಿ ಹೇಳು? ಜಗಳ ಆಡಕ್ಕೆ ಹೋಗ್ಬೇಡ್ರಿ. ಆಡ್ಬೇಡ್ರಿ ಅಂದ್ರೆ ಏನು ಮಾಡಂದಲ್ತಮ್ಮ? ನಮ್ಮ ಮನೆ ಬರಕಣಿ. ನಮ್ಮ ಮಾಡಿರೋ ಕರ್ಮ ಅನುಭವಿಸ್ಬೇಕೀಗಳೇ. ಈ ಮನೆ ಬಂದಾಗಿಂದನೂ ನಮ್ದು ಓಡ್ ದುಡ್ಡು ಗೊತ್ತೆ ಉಳಿತಾನೆ ಇಲ್ಲ. ಅಲ್ಲನ ಇದ್ರೇನೆ ಅಲ್ಲಿ ₹100 ಇಲ್ಲ ಅಂದ್ರೆ ಎಲ್ಲೋ ಒಂದು ₹100 ಹುಟ್ಟೋದು. ಇಲ್ಲಿ ಆತಿಲ್ಲ, ಹುಟ್ಟಂಗೆ ಇಲ್ಲ. ಬರೀ ಕಳ್ಕೊಂತ ಇದೀವಿ ಹೊರತು ₹1 ದುಡ್ಡು ನಮಗೆ ಹುಟ್ಟಂಗಿಲ್ಲ. ನಾವು ಏನು ಮಾಡಿದ್ವಿ ಅಮ್ಮಂಗೆ ಆಗ್ತೈತೆ ಕಣೆ ಲಲ್ತಮ್ಮ. ಇವಾಗ ನಮ್ಗಂತೂ ಬೇಡ ಹೇಳ್ಬಾರ್ದು. ಒಂದ್ರ ಮೇಲೆ ಒಂದು ಬರೀ ಈಗ ಮನೆಯಾಳ ಮುಂದೆ ನಾನು ಯಾವಳನ್ನ ನೋಡ್ಕೊಂಬಂದು ಬರೀ ನಮ್ಮ ಮನೆಯಾಗ ಹಿಂಗೆ ಆಗ್ತೈತಿ. ಕೈಯಾಗ ನಿಲ್ಲಲ್ಲ, ಬಾಯಾಗ ನಿಲ್ಲಲ್ಲ, ದುಡ್ಡೆಲ್ಲ ಬರೀ ಇದ್ವಾನ. ಇವತ್ತು ಅವ್ನು ಎಷ್ಟು ಅವ್ನು ಹೇಳ್ದಂಗೆ ಸೈಟ್ ಮಾರಲಿಲ್ಲ ಅಂದ್ರೆ ಇವತ್ತು ನಾವು ಚೆನ್ನಾಗಿರ್ತಿದ್ವಮ್ಮ.
ಕೇಳ್ಕೊಂಡಿರ ನಾನು ಹೇಳ್ದಂಗೆನೆ ನನಗೆ ಯಾಕೆ ಇಲ್ಲಿ ಹೋಯ್ತಾ ಇದೆಯಾ? ಹ್ಞೂ ಮತ್ತು ಅವ್ನಿವತ್ತು ಬುದ್ಧಿವಂತಿಕೆಯಿಂದ ನಾ ಸೈಟ್ ಮಾರಲಿಲ್ಲ. ಅವ್ನಿವತ್ತು ಬುದ್ಧಿವಂತ. ನಾವೆಲ್ಲ ನಾ ಸೈಟ್ ಮಾರಿ ಹಾಳು ಮಾಡ್ಕೊಂಡ್ವಿ ದುಡ್ಡೆಲ್ಲನ. ಇವತ್ತು ನೋಡು, ಇವಾಗ ಆಲೇನೆ ಶಾನೆ ರೇಟ್ಗೆ ಹೋಗ್ತಾ ಇದ್ದಾವಂತೆ. ಶಾನೆ ರೇಟ್ಗೆ ಆಲೇನೆ ಎಲ್ಲ ತಗೊಂತಾ ಇದ್ದಾರಂತೆ. ಸಖತ್ತು ಚೆನ್ನಾಗಿ ಒಳ್ಳೆ ರೇಟ್ಗೆ ಹೋಗ್ತಾ ಇದ್ದಾರಂತೆ ಕಣ್ಲಲ್ ತಮ್ಮ. ಸೈಟ್ಗಳನ್ನೆಲ್ಲ ಚೆನ್ನಾಗಿ ನೋಡು. ನಾವು 15 ಲಕ್ಷ ಕೊಟ್ಟಿದ್ವಿ, ಈಗ 20 ಲಕ್ಷ ಅಂತೆ. ನೋಡಮ್ಮ, ಯಾತೆ ಆಗಲಿ ಕಳಿಬಾರ್ದು ಹೇಳು. ಮಾಡೋಕ್ಕಾಗಲ್ಲ, ಆಸ್ತಿನ ಕಳಿಬಾರ್ದು. ನೋಡಮ್ಮ, ಅವ್ನು ಉಳಿಸ್ಕೊಂಡಿರೋದಕ್ಕೆ ಇವತ್ತು ಯೋಟ ದುಡ್ಡು. ನೋಡಮ್ಮ, ಬುದ್ಧಿವಂತ ಅವನು. ಇವತ್ತು ನಮ್ಮ ಬಿಟ್ಟು ಬಿಡು, ಹೆಂಗೆ ಮಾಡ್ಕೊಳವ್ನಿ. ಅವನು ಇಪ್ಪಟ್ಟು ಮನೇನು ಕೊಡ್ತಾನಂತೆ. ನೋಡಿ, ಹೆಂಡ್ತಿಗೆ ಸರನು ಮಾಡ್ಸಕ್ಕೆ ಅವನಂತೆ. ಎರಡೊಳ್ಳೆ ಸರ ಏನೋ ಮಾಡ್ಸ್ಯವನಂತೆ. ನೋಡು ಅವ್ನು ಹೆಂಗೆ ದುಡಿತಾನೆ. ಇವನ್ಗೆ ಅವ್ನು ಹೆಂಗೆ ದುಡಿತಾನಲ್ಲ, ನಾನು ಅವನಂಗೆ ದುಡಿಬೇಕು, ನಾನು ಅವನಂಗೆ ಚೆನ್ನಾಗಿರ್ಬೇಕು ಅಂಬೋದಿಲ್ವಲ್ಲ. ಸುಮ್ಮನೆ ಇಂಥ ದುಡಿಯೋ ಕಾಲದಾಗೆ ಮನೆಯ ಕುಕ್ಕಂಡ್ರೆ ಆಗುತ್ತೆ ಅನ್ಲಲ್ತಮ್ಮ ನೀನು. ಹೇಳಿ ನೋಡೋಣ. ನಾನು ತಿರ್ಕೊಂಡು ಕೊಟ್ಟಿರ್ ನೋಡು ಅಷ್ಟೇಯ. ಯಾಕೆ ಒಯ್ಯೋದು ನೀನು? ಯಾಕೆ ಒಯ್ಯೋದು ನನ್ನ? ಒಯ್ಬೇಡ ನೋಡು. ನಾನು ಏನೋ ಅಮ್ಮ ಅಂತೇಳಿ ಮರ್ಯಾದೆ ಕೊಟ್ಟು ಸುಮ್ಮನಾಗ್ತೀನಿ ನೋಡು. ಒಯ್ಯೋದು ಗಿಡಿಯೋದೆಲ್ಲ ಮಾಡಬೇಡ ನೀನು. ಯಾಕ ನೀ ಈ ಪಟ್ಟಿ ಜೋರು ಮಾಡೋದು? ನೋಡ ಅವ್ನ ಕಾಲ್ದ ಸೆಟ್ ತೂರೋಗ. ನೀನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಕಣೋ. ನೀನು ಕೆಲ್ಸಕ್ಕೆ ಹೋಗಿದ್ರೆ ಹಿಂಗೆಲ್ಲ ಆಗ್ತಿರ್ಲಿ. ಕೆಲ್ಸಕ್ಕೆ ಹೋಗಿ ದುಡ್ಡು ತಗೊಂಬಂದಿದ್ರೆ ನೀನು ಮೆಚ್ಚುತ್ತಿದ್ದೆ. ಇನ್ನು ಹಾಳು ಮಾಡಿ ಬೆಂಕಿ ಇಕ್ತಾಳು ಸುಮ್ಮನಿರು. ಆ ಹುಡುಗಿ ನೋಡಿ ಎಲ್ಲ ನಾನು ಹೇಳ್ದೆ. ಓಟು ಒಂದೇ ಸತಿ ಕಟ್ಟೋದು ಬೇಡ ಅಂತೀವಿ. ಪಾಪ ಯಾವತ್ತಿದ್ರು ಕಟ್ಬಿಡೋದಯ್ಯ. ನಮ್ಮದೇ ದುಡ್ಡು, ಯಾವತ್ತಿದ್ರು ಕಟ್ಬಿಡೋಣ ಅಂತ ಎಲ್ಲ ತಾಣ ಕಟ್ತಾಳೆ. ನೀನೇನೆ ದುಡ್ಡೆಲ್ಲ ಅಧ್ವಾನ ಮಾಡ್ದ. ಇವತ್ತೆಲ್ಲ ನೀನು ಅಧ್ವಾನ ಮಾಡ್ದಾಳು ಅಂದ್ರೆ ನೀನೇನೆ. ನಮ್ಮ ಬಗ್ಗೆ ಅವೆಲ್ಲ ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ನಮ್ಮನ್ನೇನ ಅಂದರೆ ಸರಿಯಾಗಲ್ಲ. ನನ್ನ ಯಾಕಂತೀಯ ನೀನು? ನನ್ನ ಯಾಕಂತೀಯಮ್ಮ ನೀನು? ಬಿಡಾಗ್ತಾವು ಹಳಗೋದ್ರು ಹೋಗೈತೆ. ಯಾಕೆ ಇವಾಗ ಯಾಕೆ ಗುದ್ದಾಡ್ತೀಯ? ಹೋಗೈತೆ ಅವ್ನು. ನೋಡು ಅವ್ನು ಬುದ್ಧಿವಂತಿಕೆ ಅಂತ ಹೆಂಗೆ ಮಾಡ್ಕೊಳವ್ನಿ. ನೋಡಿ ಸಂತೋಷ ಆಗುತ್ತೆ. ನೋಡಮ್ಮ, ಯೋಟ್ ಬುದ್ಧಿ. ಏನು ಮಾಡೋಕ್ಕಾಗಲ್ಲ. ಹಂಗೆ ಒಂದೊಂದು ತಡಿದ್ರೆ ಆಚಾರ. ಇವಾಗ ನೋಡಿ, ಇವಳು ಗಂಗ ಮುಂದೆ ಸಂಜೆ ಸಮಯದ ಮಂಗೆ ನನಗೂ ಮನೆ ಬೇಕು, ಮನೆ ಬಿಡ್ರಿ ಅಂತಾಳೆ. ಹಂಗೆ ಮತ್ತೆ ಒಳ್ಳೆ ಇದ್ರಾಗೇನೆ ಯಾವುದಾದ್ರೂ ಒಂದು ಗೊತ್ತಿರ್ತಾಳೆ. ಏನು ಮಾಡೋದು? ಯಾವಾನ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಬಿಡ್ತಾವೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ. ಗ್ರಾಚಾರ ಕೆಟ್ಟಾಗ ಬದನೆಕಾಯಿನೂ ದೆವ್ವ ಆಗ್ತವೆ. ನಮ್ಗೆ ಇವಾಗ ಆಗೈತೆ ಅಂದ್ರಲ್ಲ ತಮ್ಮ. ಹೇಳ್ಬಾರ್ದು ಬಿಡು. ಬರೀ ಕೈಯಾಗ್ಲದ ಬಾಯಾಗ್ಲದ ದುಡ್ಡೆಲ್ಲ ಹಿಂಗೆ ಅಧ್ವಾನ ಎದ್ದೋತು. 15 ಲಕ್ಷ ಸೈಟ್ ಮಾರಿರತ್ತು. ಯಾಕನ ಮಾರಿದ್ವು ಅನ್ನಿಸ್ತೈತೆ ಕಣೆ ಇರಲ್ಲ ತಮ್ಮ. ಇವಾಗ ನಾವು ಮಾರಬಾರ್ದಾಗಿತ್ತು. ಯಾಕನ ಮಾರಿವಪ್ಪ ಅನ್ನಿಸ್ತೈತೆ. ನೆನೆಸ್ಕೊಂಡ್ರೆ ನಿದ್ದೆ ಬರಲ್ಲ ರಾತ್ರಿ ಎಲ್ಲ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಕಣೆ ನೆನೆಸ್ಕೊಂಡ್ರೆ. ಏನು ಮಾಡೋಣ ಶಿವನೇ ದೇವ್ರೇ ಪರಮಾತ್ಮ ಮಂಗಾಗುತ್ತೆ. ನಿದ್ದೆನೇ ಬರಲ್ಲ. ಏನು ಮಾಡೋಣ? ಅಷ್ಟು ಬೇಜಾರಾಗ್ತೈತೆ. ಅಯ್ಯೋ ದೇವರೇ, ನಮಗೆ ಯಾಕಪ್ಪ ಇಂಥದ್ದು ಕೊಟ್ಟೆ ಅಮ್ಮಂಗಾಗುತ್ತೆ ನನಗೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಅಯ್ಯೋ, ಅವ್ನು ಬುದ್ಧಿವಂತಿಕೆಯಿಂದ ನೋಡಿ ಉಳಿಸ್ಕೊಂಡ. ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡ್ದ. ಇವತ್ತು ಅವ್ನು ಮಾಡಿದ್ದೇ ಸರಿ ಅಮ್ಮಂಗಾಗ್ತೈತೆ. ಅವತ್ತು ಬಿಡು ಮಾರಾನ, ಅವ್ನು ಮಾರಲಿ ಅಂತಾನೆ ನಾವು ಯಾರ ಮನೆ ಕಟ್ತಾರೆ ಅಂತ ಇದು ಮಾಡಿ. ಅವ್ನು ನೋಡವತ್ತು ಪಟ್ಟಿಡ್ದು ಕಣಿದ್ಕೆ ನಮ್ಮ ಬಿಟ್ಟು ಮಾಡಿದ್ದೇ ಸರಿ ಕಣೆ. ಇವಾಗ ಅವನೊಂದಿಟ್ಟು ಸೆನಕಾಗ್ತಾ ಇದ್ದಾನಲ್ಲ, ಅದಕ್ಕೆ ತಾನೆ ಅವನ ಬಗ್ಗೆ ಹೊಗಳ್ತಾ ಇರೋದು ನೀನು. ಅವನೊಂದಿಟ್ಟು ಸೆನಕಾಗಿ ಅವನೇ ಇವಾಗ ಚೆನ್ನಾಗಿರ್ತಾನೆ ಅಂತೇಳಿ ಅವನ ಬಗ್ಗೆ ಹೊಗಳ್ತಾ ಇದೆಯಾ. ಅವ್ನು ನಿನ್ನ ಎಲ್ಲದ್ರಾಗೂ ಚೆನ್ನಾಗಿದ್ದಾನೆ ನೀನು ಅಂತ ಹೇಳಿ ಅವನ ಬಗ್ಗೆ ಹೊಗಳ್ತಾ ಇದೆಯಾ ನೀನು. ಗೊತ್ತೈತಿ. ಒಂದಿಷ್ಟು ದುಡ್ಡು ಕಾಸು ಎಲ್ಲ ಇಕ್ಕೊಂಡಿದ್ರೆ ಮಾತ್ರ ನಿಮಗೆ ಎಲ್ಲ ನನಗೆ ಗೊತ್ತಿರೋದೇ. ನಿಗ್ರು ಬೇಡ ಕಣ, ನೀನು ದುಡಿಬೇಕಾಗಿತ್ತು ಕಣ. ಅವ್ನು ನೋಡ, ಅವ್ನು ಸೈಟ್ ಇಕ್ಕೊಂಡ್ರೆ ಅವ್ನು ಮುಂದಿನ ಮನೆಯಾಗಿರ್ತಾನೇನೋ. ನೋಡ, ಅವ್ನು ಕೆಲ್ಸಕ್ಕೆ ಹೋಗಲ್ವೇನೋ. ನೋಡಿದ್ಯಾ ಅವ್ನ ಕೆಲ್ಸಕ್ಕೆ ಹೆಂಗೆ ಹೋಗ್ತಾನೆ ಅಂತೇಳಿ. ಅವ್ನು ಎಂದನ ಮನೆ ಕುಕ್ಕಂತಾನೆ ನೋಡ. ಅಷ್ಟೊಂದು ಸೈಟ್ ಐತೆ. ನೆಂಟರು ಮಸ್ತ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರಂತೆ. ಮನೇನೂ ಕೊಡ್ತಾ ಇದ್ದಾರಂತೆ ಟೌನ್ನಾಗೆ. ಏನು ಸೈಟ್ ಇರೋದಕ್ಕೆ ನೋಡಿ ಇವತ್ತು ಅವ್ರ ನೆಂಟರು ಮನೇನೂ ಕಟ್ಟಿಸ್ಕೊಡ್ತಾ ಇದ್ದಾರೆ. ಹೆಂಗೆ ಇದ್ದಾನ ಅವನು? ನಂತರ ನೆಲ್ ನೋಡ್ಕೊಂಡು ಹೆಂಗೆ ನೋಡಪ್ಪ ಬುದ್ಧಿವಂತಿಕೆಯಿಂದ ಅವ್ನು ಹೆಂಗಾದ. ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡ್ಕೊಂಡ ಅನ್ಸುತ್ತೆ ನೋಡಿರಿ. ನಿನ್ಗೆ ಆ ಬುದ್ಧಿ ಐತೇನೋ? ನಿನ್ಗೊಂದು ಈಟನ ಬುದ್ಧಿ ಇಲ್ಲ ಕಣೋ. ನಿನ್ಗೊಂದು ಈಟನ ಬುದ್ಧಿ ಇಲ್ಲ. ಏನು ಮಾಡೋಣ? ಸೈಟ ಇವಾಗ ಯಾಕನೋ ಮಾರಿದ್ವು ಅನ್ನಿಸ್ತೈತೆ ನನಗಂತ. ನಿಜವಾಗ್ಲು ತುಂಬ ಬೇಜಾರಾಗ್ತೈತೆ. ಯಾಕನೋ ಮಾರಿದ್ನಪ್ಪ. ಇವಾಗ ಗೊತ್ತಾಗ್ತೈತೆ ಸೈಟು ಉಳಿಸ್ಕೊಂಡಿದ್ರೆ ಅದ್ರ ಬೆಲೆ ಹೆಂಗಿರ್ತಿತ್ತು, ನಾವು ಹೆಂಗಿರ್ಬೋದಾಗಿತ್ತು ಅಂತ. ಸುಮ್ಮನೆ ದುಡ್ಡು ಈಗ ಮಾರ್ಬಿಟ್ವಿ. ದುಡ್ಡು ಎತ್ತೋ ತಂಬೋದೇ ಗೊತ್ತಾಗಲ್ಲ. ಅದಕ್ಕೇನೆ ಇದ್ರ ಮಾರ್ಕೆಟ್ ತಿಂಬೋದೇ ಓಡತ್ತೋ ಅಂತಾರೆ. ಅದೇನೋ ನಿಜಾನೇ. ಆಸ್ತಿ ಮಾಡೋಕ್ಕಂತೂ ಆಗಲ್ಲ. ಇರೋದನ್ನಾದ್ರೂ ಕಳಿಯಕ್ಕೆ ಹೋಗ್ಬಾರ್ದು. ತಾಂಡಿದ್ವಪ್ಪ ಅವಾಗ ಹೆಂಗನ ಬಂಗ ಬಿದ್ದಾದ್ನೋ ಮಾರಿದೆ. ಏನು ಮಾಡ? ನೋಡ್ತಾ ಇರಿ, ಏನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.